ಓಂ ನಮಃ ಶಿವಾಯ. ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಾವು ಮೃಗಶಿರ, ಆರ್ದ್ರ ಮತ್ತು ಪುನರ್ವಸು ನಕ್ಷತ್ರಗಳನ್ನೊಳಗೊಂಡ ಮಿಥುನ ರಾಶಿಯ ಬಗ್ಗೆ ಗಹನವಾಗಿ ಚರ್ಚಿಸೋಣ. ನೀವು ಮಿಥುನ ರಾಶಿಯ ಜಾತಕದವರಾಗಿದ್ದು ನಮ್ಮ ಈ ಆಧ್ಯಾತ್ಮಿಕ ವೇದಿಕೆಗೆ ಪ್ರಥಮ ಬಾರಿಗೆ ಆಗಮಿಸಿದ್ರೆ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ಮತ್ತು ಈ ಮಾಹಿತಿಯು ನಿಮಗೆ ಸಹಕಾರಿ ಎನಿಸಿದರೆ ಇದನ್ನು ಪ್ರೋತ್ಸಾಹಿಸಿ. ವಿಶೇಷವಾಗಿ ಈ ವಿವರಣೆಯನ್ನು ಪೂರ್ಣವಾಗಿ ಗ್ರಹಿಸಲು ಪ್ರಯತ್ನಿಸಿ. ಇಂದು ಈ ಸಂಕೇತದ ಮೂಲಕ ಏಪ್ರಿಲ್ ತಿಂಗಳ ಪ್ರಥಮ 4 ದಿನಗಳ ಕಾಲ ಮಿಥುನ ರಾಶಿಯವರ ಬದುಕಿನಲ್ಲಿ ಸಂಭವಿಸಲಿರುವ ವಿಸ್ಮಯಕಾರಿ ಫಲಿತಾಂಶಗಳ ಕುರಿತು ನೀವು ಸಮಗ್ರವಾಗಿ ಅರಿಯಬಹುದು. ಮಿಥುನ ರಾಶಿಯು ರಾಶಿಚಕ್ರದ ಪಟ್ಟಿಯಲ್ಲಿ ತೃತೀಯ ಸ್ಥಾನದಲ್ಲಿದೆ. ಇದರ ಅಧಿಪತ್ಯವನ್ನು ಬುದ್ಧಿಕಾರಕ ಬುಧಗ್ರಹವು ವಹಿಸಿದೆ. ಮೃಗಶಿರದ 2 ಪಾದಗಳು, ಆರ್ದ್ರ ಮತ್ತು ಪುನರ್ವಸುವಿನ 3 ಪಾದಗಳು ಈ ರಾಶಿಯ ವ್ಯಾಪ್ತಿಗೆ ಬರುತ್ತವೆ. ಈ ರಾಶಿಯಲ್ಲಿ ಜನಿಸಿದವರು ಅತ್ಯಂತ ಸುಸಂಸ್ಕೃತರು, ಅಂದರೆ ಬಹುಮುಖ ನೈಪುಣ್ಯ ಹೊಂದಿದವರು ಮತ್ತು ಜೀವನದಲ್ಲಿ ಉನ್ನತ ಆಶೋತ್ತರಗಳನ್ನು ಹೊಂದಿರುವವರು ಎಂದು ಉಲ್ಲೇಖಿಸಬಹುದು. ಇವರನ್ನು ಅಪ್ರತಿಮ ವಾಗ್ಮಿಗಳು ಎಂದು ಕರೆಯಬಹುದು. ಇವರು ತಮ್ಮ ವಾಕ್ಚಾತುರ್ಯದಿಂದಲೇ ಜನರನ್ನು ಮರಳು ಮಾಡಬಲ್ಲರು. ಇವರಿಗೆ ಮಿತ್ರರ ಬಳಗವು ವಿಸ್ತಾರವಾಗಿರುತ್ತದೆ. ಮಿಥುನ ರಾಶಿಯವರು ಇತರರ ಮನದಾಳದ ಭಾವನೆಗಳನ್ನು ಅತಿ ವೇಗವಾಗಿ ಗ್ರಹಿಸುವ ಶಕ್ತಿ ಹೊಂದಿದ್ದಾರೆ. ಇವರು ಏಕಕಾಲದಲ್ಲಿ ಅನೇಕ ವಿಭಿನ್ನ ಜವಾಬ್ದಾರಿಗಳನ್ನು ನಿಭಾಯಿಸುವ ಅಸಾಧಾರಣ ಸಾಮರ್ಥ್ಯವುಳ್ಳವರು. ಆದರೆ ನೀವು ಅತಿಯಾಗಿ ವಿಶ್ವಾಸವಿಟ್ಟ ಕೆಲವರು ನಿಮ್ಮ ವಿರುದ್ಧ ರೂಪಿಸಿರುವ ಸಂಚುಗಳ ಬಗ್ಗೆ ಈಗ ತಿಳಿದುಕೊಂಡರೆ ನೀವು ಖಂಡಿತವಾಗಿಯೂ ಬೆಚ್ಚಿಬೀಳುತ್ತೀರಿ. ಅಂದರೆ ಈ ವಿಶ್ಲೇಷಣೆಯಲ್ಲಿ ನಿಮ್ಮ ಮೇಲೆ ಸತತವಾಗಿ ಪ್ರಯೋಗಿಸಲಾಗುತ್ತಿರುವ ಕೆಲವು ಅಶುಭ ಶಕ್ತಿಗಳ ಬಗ್ಗೆ ನೀವು ಸೂಕ್ಷ್ಮವಾಗಿ ಅರಿತರೆ ನಿಮಗೆ ಆಶ್ಚರ್ಯವಾಗುವುದರಲ್ಲಿ ಸಂಶಯವಿಲ್ಲ. ಜೊತೆಗೆ ಈ 4 ದಿನಗಳ ಅವಧಿಯಲ್ಲಿ ನೀವು ವಹಿಸಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ಮತ್ತು ನೀವು ಯಾವ ದೇವತೆಗಳನ್ನು ಪ್ರಾರ್ಥಿಸಬೇಕು ಎಂಬುದನ್ನು ಗಮನಿಸಲು ಮರೆಯದಿರಿ. ಮತ್ತೊಂದು ಅರ್ಥದಲ್ಲಿ ಹೇಳುವುದಾದರೆ, ನೀವು ಅಂಧವಾಗಿ ನಂಬಿದ ಕೆಲವು ವ್ಯಕ್ತಿಗಳ ಬಗ್ಗೆ, ಆ ವ್ಯಕ್ತಿಗಳು ಯಾರು ಮತ್ತು ಅವರು ಎಸಗಿದ ದ್ರೋಹದ ಬಗ್ಗೆ ನೀವು ತಿಳಿಯಬೇಕು. ಅವರ ಕುಟಿಲತೆಯಿಂದ ನೀವು ಪಡುತ್ತಿರುವ ಕಷ್ಟವನ್ನು ನೋಡಿದರೆ ಆ ಶತ್ರುಗಳು ಯಾರೆಂದು ನಿಮಗೆ ಸ್ಪಷ್ಟವಾಗುತ್ತದೆ. ಅಷ್ಟೇ ಅಲ್ಲದೆ ಆ 2 ಚತುರ ಮಹಿಳೆಯರು ಸದಾ ನಿಮ್ಮೊಂದಿಗೆ ಕಲಹವಾಡಲು, ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸಲು, ಶಪಿಸಲು ಮತ್ತು ನಿಮ್ಮನ್ನು ಅಧೋಗತಿಗೆ ತಳ್ಳಲು ನಿರಂತರವಾಗಿ ಹೊಂಚು ಹಾಕುತ್ತಿದ್ದಾರೆ. ಅವರು ನಿಮ್ಮ ಮೇಲೆ ಕ್ಷುದ್ರ ಮಾಟಮಂತ್ರಗಳಂತಹ ಅನೈತಿಕ ಪ್ರಯೋಗಗಳನ್ನು ಮಾಡಲು ಸಂಚು ರೂಪಿಸುತ್ತಿದ್ದಾರೆ. ಆ ಕಾರಣಕ್ಕಾಗಿ ಆ ಮಹಿಳೆಯರ ವಿವರಗಳನ್ನು ನಾನಿಲ್ಲಿ ಬಯಲು ಮಾಡುತ್ತಿದ್ದೇನೆ. ಇದು ಪ್ರಮುಖವಾಗಿ 2 ಕುತಂತ್ರಿ ಮಹಿಳೆಯರು ನಡೆಸುತ್ತಿರುವ ಕಾರಸ್ಥಾನವಾಗಿದೆ. ಸಾಮಾನ್ಯವಾಗಿ ಪುರುಷರು ಇಂತಹ ಆಂತರಿಕ ವ್ಯವಹಾರಗಳ ಬಗ್ಗೆ ಅಥವಾ ಸ್ತ್ರೀಯರ ಆಲೋಚನೆಗಳ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳುವುದಿಲ್ಲ. ಅವರು ಏನನ್ನಾದರೂ ಗಮನಿಸಿದರೂ ಸಹ ಅದನ್ನು ಹಾಸ್ಯದ ರೂಪದಲ್ಲಿ ಪರಿಗಣಿಸಿ ನಿರ್ಲಕ್ಷಿಸುತ್ತಾರೆ. ಆದರೆ ಮಹಿಳೆಯರ ಸ್ವಭಾವ ಹೇಗಿದೆ? ಕೆಲವು ಸ್ತ್ರೀಯರು ಮುಖದ ಮೇಲೆ ಮಂದಹಾಸ ಬೀರುತ್ತಾ ಮನಸ್ಸಿನಲ್ಲಿ ಕ್ರೌರ್ಯವನ್ನು ಬಚ್ಚಿಟ್ಟು ನಟಿಸುತ್ತಾರೆ. ಅವರ ಅಂತರಾಳವು ಹಾವಿನ ವಿಷಕ್ಕಿಂತ ಭೀಕರವಾಗಿರುತ್ತದೆ. ಅಂದರೆ ಕೆಲವು ಅಪಾಯಕಾರಿ ಮಹಿಳೆಯರು ನಮ್ಮ ಸುತ್ತಮುತ್ತಲೂ ಹಿತೈಷಿಗಳಂತೆ ಕಾಣಿಸಿಕೊಳ್ಳುತ್ತಲೇ ಇರುತ್ತಾರೆ. ಅವರು ತಮ್ಮಲ್ಲಿರುವ ದ್ವೇಷ ಮತ್ತು ಅಸೂಯೆಯಿಂದ ನಿಮ್ಮನ್ನು ಸರ್ವನಾಶ ಮಾಡಲು ಹೊಂಚು ಹಾಕುತ್ತಾರೆ. ಅಂಥವರನ್ನು ಗುರುತಿಸುವುದು ಅತ್ಯಂತ ಜಟಿಲವಾದ ಕೆಲಸ. ಆದರೆ ಅವರನ್ನು ಹೇಗೆ ಪತ್ತೆ ಹಚ್ಚುವುದು ಎಂದು ನಾನಿಲ್ಲಿ ವಿವರಿಸುತ್ತೇನೆ. ಮತ್ತು ಈ ಮಾಹಿತಿಯಲ್ಲಿರುವ ಕೆಲವು ಕುರುಹುಗಳ ಮೂಲಕ ನೀವು ನಿಸ್ಸಂದೇಹವಾಗಿ ಪತ್ತೆ ಮಾಡಬಹುದು. ನೀವು ಈ ವಿಷಯವನ್ನು ಅರಿಯುವುದು ಅನಿವಾರ್ಯವಾಗಿದೆ, ಏಕೆಂದರೆ ಆ ನಕಾರಾತ್ಮಕ ಪ್ರಯೋಗಗಳು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ಪ್ರಭಾವ ಬೀರುತ್ತಿವೆ. ನೀವು ಈಗಲೇ ಎಚ್ಚೆತ್ತುಕೊಳ್ಳದಿದ್ದರೆ ಅವರು ಅಂದುಕೊಂಡಂತೆ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸಿ ತಮ್ಮ ದುಷ್ಟ ಉದ್ದೇಶವನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ. ನೀವು ಅವರ ಸಂಚಿಗೆ ಬಲಿಯಾಗುತ್ತೀರಿ. ಅವರ ಯೋಜನೆಗಳಂತೆ ಕಣ್ಣೀರು, ನರಳಾಟ, ನಿರಂತರ ಜಗಳಗಳು, ಪರಸ್ಪರ ನಿಂದನೆ ಮತ್ತು 10 ಹಲವು ಅನಿರೀಕ್ಷಿತ ಅವಘಡಗಳು ನಿಮ್ಮನ್ನು ಕಾಡುವ ಸಾಧ್ಯತೆ ದಟ್ಟವಾಗಿದೆ. ಅವರು ನಿಮ್ಮ ಮೇಲೆ ಸಕಲ ವಿಧದ ಅಶುಭ ಶಕ್ತಿಗಳನ್ನು ಬೀರುತ್ತಿರುವುದರಿಂದ ಅವರು ಮಾಡಿದ ಕೃತ್ಯವು ಅವರಿಗೆ ತಿರುಗುಬಾಣವಾಗುವಂತೆ ಮಾಡಬೇಕು. ತಾವೇ ತೋಡಿದ ಗುಂಡಿಗೆ ತಾವೇ ಬೀಳುವಂತೆ ನಾನು ಕೆಲವು ಪರಿಣಾಮಕಾರಿ ಪರಿಹಾರಗಳನ್ನು ತಿಳಿಸುತ್ತೇನೆ. ಈ ಮುನ್ನೆಚ್ಚರಿಕೆಗಳನ್ನು ಪಾಲಿಸುವ ಮೂಲಕ ಆ ದುಷ್ಟಶಕ್ತಿಗಳ ಸಂಚಿನಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬಹುದು. ಏಕೆಂದರೆ ಪರಮಾತ್ಮನು ಇಂದು ಈ ದೈವವಾಣಿಯ ಮೂಲಕ ನಿಮಗೆ ಎಚ್ಚರಿಕೆಯ ಗಂಟೆ ಬಾರಿಸುತ್ತಿದ್ದಾನೆ. ಆ ದೈವವು ಈಗಾಗಲೇ ನಿಮ್ಮನ್ನು ಹಲವಾರು ಗಂಡಾಂತರಗಳಿಂದ ಪಾರು ಮಾಡಿದೆ ಮತ್ತು ಮುಂದೆಯೂ ರಕ್ಷಿಸುತ್ತದೆ. ಕಳೆದ ಕೆಲವು ವರ್ಷಗಳ ನಿಮ್ಮ ಬದುಕನ್ನು ಅವಲೋಕಿಸಿದರೆ ನಿಮಗೆ ಸಂಭವಿಸಿದ ವಾಹನ ಅಪಘಾತಗಳು, ಗ್ರಹದಲ್ಲಿ ನೆಮ್ಮದಿಯಿಲ್ಲದ ಸ್ಥಿತಿ, ನಿದ್ರಾಹೀನತೆ
ಮಾನಸಿಕ ಕಿರಿಕಿರಿ, ಈ ಹಿಂದೆಂದೂ ಇಲ್ಲದ ಅಸಂಬದ್ಧ ಆಲೋಚನೆಗಳು, ಪದೇ ಪದೇ ಕಾಡುವ ತಲೆನೋವು ಮತ್ತು ದೈಹಿಕ ಜಡತ್ವದಂತಹ ಲಕ್ಷಣಗಳನ್ನು ನೀವು ಗಮನಿಸಿರಬಹುದು. ಯಾರೋ ನಿಮ್ಮನ್ನು ಅದೃಶ್ಯವಾಗಿ ಪೀಡಿಸುತ್ತಿರುವಂತೆ, ಇಡೀ ದೇಹವು ಭಾರವಾದಂತೆ ಮತ್ತು ದುಸ್ವಪ್ನಗಳಿಂದ ರಾತ್ರೋರಾತ್ರಿ ಬೆಚ್ಚಿಬೀಳುವ ಅನುಭವ ನಿಮಗೆ ಆಗಿರಬಹುದು. ಇವು ಕೇವಲ ಕಾಕತಾಳೀಯವಲ್ಲ, ಬದಲಾಗಿ ಗಂಭೀರವಾದ ಅಡ್ಡೆತಡೆಗಳಾಗಿವೆ. ಆದರೂ ಪರಮಾತ್ಮನ ಕೃಪೆಯಿಂದ ನೀವು ಬದುಕಿದ್ದೀರಿ. ನಾವು ಕೇವಲ ಮನುಷ್ಯರಷ್ಟೇ ಎಂದು ನೀವು ಭಾವಿಸಬಹುದು, ಆದರೆ ಆ ದೈವವು ನಮ್ಮನ್ನು ಏಕೆ ಕಾಯುತ್ತಿದೆ? ಏಕೆಂದರೆ ಸೃಷ್ಟಿಕರ್ತನು ಅನ್ಯಾಯ ಒಳಗಾದವರನ್ನು ಮತ್ತು ದಬ್ಬಾಳಿಕೆಗೆ ಒಳಗಾದವರ ಪರವಾಗಿ ಸದಾ ಇರುತ್ತಾನೆ. ಆದ್ದರಿಂದ ಯಾರಾದರೂ ನಮಗೆ ಕಪಟದಿಂದ ಹಾನಿ ಮಾಡಲು ಯತ್ನಿಸಿದರೆ ದೈವವು ಸುಮ್ಮನಿರುವುದಿಲ್ಲ. ಇಲ್ಲಿ ನಾವು ನಿಮ್ಮ ಮೇಲೆ ಸತತವಾಗಿ ಪ್ರಯೋಗಿಸಲಾಗುತ್ತಿರುವ ಕೆಲವು ಅಶುಭ ಶಕ್ತಿಗಳ ಬಗ್ಗೆ ಇನ್ನೂ ಸೂಕ್ಷ್ಮವಾಗಿ ತಿಳಿದರೆ ನಿಮಗೆ ಆಶ್ಚರ್ಯವಾಗುವುದರಲ್ಲಿ ಸಂಶಯವಿಲ್ಲ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡುವ ಮೂಲಕ ನಮ್ಮ ಬೆಂಬಲವನ್ನು ಸೂಚಿಸಿ. ನಿಮ್ಮ ಏಳಿಗೆಯನ್ನು ಸಹಿಸದವರು ನಿಮ್ಮ ಮೇಲೆ ಮಾನಸಿಕವಾಗಿ ಆಧಿಪತ್ಯ ಸಾಧಿಸಲು ಯತ್ನಿಸುತ್ತಿದ್ದಾರೆ. ಅವರು ನಿಮ್ಮನ್ನು ತಮ್ಮ ಕಣ್ಣಿನಿಂದ ನೋಡಲು ಅಸಹ್ಯಪಡುತ್ತಾರೆ. ಅವರು ಕಲ್ಪನೆಗೂ ನಿಲುಕದ ಇಂತಹ ಕುಟಿಲ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆಂಬ ಅರಿವು ನಿಮಗಿರಲಿ. ಆದರೆ ಅವರು ಹೀಗೆ ಸಂಚು ಹೂಡುತ್ತಿದ್ದಾರೆಂದು ನೀವು ಊಹಿಸದಿದ್ದರೂ ನಿಮ್ಮ ಅಂತಃಪ್ರಜ್ಞೆಯು ಯಾವುದೋ ಅಪಾಯದ ಸೂಚನೆ ನೀಡುತ್ತಲೇ ಇರುತ್ತದೆ. ಇದು ಆ ಶತ್ರುಗಳಿಗೆ ಒಂದು ಅವಕಾಶವಾಗಿ ಪರಿಣಮಿಸಿದೆ. ನಿಮ್ಮ ಅತಿಯಾದ ಮುಗ್ಧತೆಯೇ ಇತರರಿಗೆ ಶಕ್ತಿಯಾಗಿ ಬದಲಾಗಿದೆ. ಅಂದರೆ ನೀವು ಅವರಿಗೆ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರಲು ಬೇಕಾದ ಪೂರಕ ವಾತಾವರಣವನ್ನು ಒದಗಿಸಿಕೊಟ್ಟಿದ್ದೀರಿ ಎಂದು ಹೇಳಬಹುದು. ಯಾರೂ ಊಹಿಸಲಾಗದ ರೀತಿಯಲ್ಲಿ ನಿಮ್ಮ ಸುಂದರ ಸಂಸಾರವನ್ನು ಒಡೆಯಲು ಇದು ಸಂಚಿನ ಕಾಲವಾಗಿದೆ. ಕೆಲವೊಮ್ಮೆ ನಮ್ಮ ಕಲ್ಪನೆಯು ಸತ್ಯದ ಹತ್ತಿರ ಸುಳಿಯುವುದಿಲ್ಲ. ಇತರರು ನಮ್ಮ ಮೇಲೆ ಏತಕ್ಕಾಗಿ ದ್ವೇಷ ಸಾಧಿಸುತ್ತಾರೆ? ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲವಲ್ಲ ಎಂದು ನೀವು ಭಾವಿಸಬಹುದು. ಆದರೆ ಸತ್ಯವೇನೆಂದರೆ ಅವರು ಕೇವಲ ಅಸೂಯೆಪಡುವುದು ಮಾತ್ರವಲ್ಲದೆ ನಿಮ್ಮ ವಿನಾಶಕ್ಕಾಗಿ ಒಂದು ಸಣ್ಣ ಸೈನ್ಯವನ್ನೇ ರಚಿಸಿಕೊಂಡಿದ್ದಾರೆ. ಈ ಪ್ರಪಂಚದಲ್ಲಿ ಅಂತಹ ಕ್ರೂರ ಮನಸ್ಸಿನ ಜನರು ಇರಲು ಸಾಧ್ಯವೇ ಎಂದು ನೀವು ನಂಬದಿರಬಹುದು. ಏಕೆಂದರೆ ಎಲ್ಲರ ಬಗ್ಗೆ ಮಮತೆ ತೋರುವುದು ನಿಮ್ಮ ಸಹಜ ಗುಣ. ಆದರೆ ಇತರರೂ ಕೂಡ ನಿಮ್ಮಂತೆಯೇ ಇರುತ್ತಾರೆ ಎಂದು ನಂಬಿ ನೀವು ದೊಡ್ಡ ಪ್ರಮಾದ ಎಸಗುತ್ತಿದ್ದೀರಿ. ಜಗತ್ತಿನ ಎಲ್ಲರೂ ಸತ್ಪುರುಷರು ಎಂದು ಭಾವಿಸುವುದು ನಿಮ್ಮ ಭ್ರಮೆ. ಇತರರ ಆಲೋಚನೆಗಳು ಈಗಾಗಲೇ ನಿಮ್ಮ ಊಹೆಯ ಗಡಿಗಳನ್ನು ಮೀರಿವೆ. ನೀವು ಕಾಣುವ ಒಳ್ಳೆಯತನ ಈಗಿನ ಸಮಾಜದಲ್ಲಿ ಮರೀಚಿಕೆಯಾಗಿದೆ. ನೀವು ಎಲ್ಲರೊಂದಿಗೆ ಅತ್ಯಂತ ಪ್ರೀತಿಯಿಂದ ಸಂವಹನ ನಡೆಸುವ ವ್ಯಕ್ತಿ. ಕುಟುಂಬದ ವಿಚಾರವಿರಲಿ ಅಥವಾ ವೈಯಕ್ತಿಕ ವಿಷಯವಿರಲಿ, ನೀವು ಹರ್ಷದಿಂದ ಎಲ್ಲವನ್ನೂ ಹಂಚಿಕೊಳ್ಳುತ್ತೀರಿ. ಆದರೆ ಹೀಗೆ ಹಂಚಿಕೊಳ್ಳುವುದರಿಂದಲೇ ನಿಮಗೆ ಸಂಕಷ್ಟಗಳು ಹೆಚ್ಚುತ್ತಿವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಬಾಲ್ಯದಿಂದಲೇ ನಿಮ್ಮ ವಯಸ್ಸಿಗೆ ಮೀರಿದ ಹೊಣೆಗಾರಿಕೆ ಮತ್ತು ನೋವುಗಳನ್ನು ನೀವು ಉಂಡಿದ್ದೀರಿ. ಅಂದರೆ ಮನೆಯ ಚಿಕ್ಕಪುಟ್ಟ ಖರ್ಚಿನಿಂದ ಹಿಡಿದು ದೊಡ್ಡ ಜವಾಬ್ದಾರಿಗಳವರೆಗೆ ಎಲ್ಲವನ್ನೂ ನೀವೇ ನಿರ್ವಹಿಸಬೇಕಾದ ಅನಿವಾರ್ಯತೆ ಬಂದಿದೆ. ಪೂರ್ವಜರಿಂದ ಬಂದ ಆಸ್ತಿಪಾಸ್ತಿಗಳಿಲ್ಲದಿದ್ದರೂ ನಿಮ್ಮ ಸ್ವಂತ ಶ್ರಮದಿಂದ ನಾವಿದನ್ನು ಸಾಧಿಸಿದ್ದೇವೆ ಎಂದು ನೀವು ಹೆಮ್ಮೆಯಿಂದ ಹೇಳುತ್ತೀರಿ. ಆದರೆ ಕುತಂತ್ರಿಗಳು ನಿಮ್ಮ ಮುಂದೆ ಹೊಗಳುತ್ತಾ ನಿಮ್ಮ ಬೆನ್ನು ಹಿಂದೆ ಅವಮಾನಿಸುತ್ತಾರೆ. ನಿಮ್ಮ ಗೌರವ ಮತ್ತು ಘನತೆಯನ್ನು ಮಣ್ಣುಪಾಲು ಮಾಡಲು ಯತ್ನಿಸುತ್ತಾರೆ. ಆದ್ದರಿಂದ ಕೆಲವು ಖಾಸಗಿ ವಿಚಾರಗಳನ್ನು ರಹಸ್ಯವಾಗಿಡುವುದು ಅತ್ಯಗತ್ಯ. ನೀವು ಈಗಾಗಲೇ ಸಾಕಷ್ಟು ಅವಮಾನ, ಸುಳ್ಳು ಆರೋಪಗಳು ಮತ್ತು ಕಣ್ಣೀರನ್ನು ಕಂಡಿದ್ದೀರಿ. ಮಾಡದ ತಪ್ಪಿಗೆ ಶಾಪಗಳನ್ನು ಅನುಭವಿಸಿದ್ದೀರಿ. ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸಿದವರು ಕೇವಲ ಹೊರಗಿನವರಲ್ಲ, ಬದಲಿಗೆ ಆ ಇಬ್ಬರು ಮಹಿಳೆಯರು. ನಮ್ಮ ಆತ್ಮೀಯರೇ ಹೀಗೆ ಮಾಡುತ್ತಾರೆ ಎಂದು ನೀವು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಯಾರು ನಮಗೆ ಹಿತೈಷಿಗಳು ಎಂದು ನೀವು ನಂಬಿದ್ದೀರೋ ಅವರಿಂದಲೇ ನೀವು ನರಕ ಸದೃಶ ಯಾತನೆಯನ್ನು ಅನುಭವಿಸಿದ್ದೀರಿ. ಅವರ ಕಾರಣದಿಂದಲೇ ನೀವು ಆರ್ಥಿಕವಾಗಿ ಕಂಗೆಟ್ಟಿದ್ದೀರಿ, ಅಮೂಲ್ಯ ಸಮಯವನ್ನು ಕಳೆದುಕೊಂಡಿದ್ದೀರಿ. ರಾತ್ರಿಯಿಡೀ ಅವರ ಕುಟಿಲತೆಯ ಬುಡ್ಡೆ ಯೋಚಿಸಿ ನಿಮ್ಮ ಆರೋಗ್ಯವನ್ನು ಕೆಡಿಸಿಕೊಂಡಿದ್ದೀರಿ. ಇಂದು ನೀವು ಗುಣವಾಗದ ದೈಹಿಕ ವ್ಯಥೆಗಳಿಂದ ಬಳಲುತ್ತಿದ್ದೀರಿ ಎಂದರೆ ಅದಕ್ಕೆ ಆ ನಕಾರಾತ್ಮಕ ಅಲೆಗಳೇ ಕಾರಣ. ವೈದ್ಯಕೀಯ ಚಿಕಿತ್ಸೆ ಪಡೆದರೂ ಸಂಪೂರ್ಣ ಗುಣವಾಗುತ್ತಿಲ್ಲ ಎಂದರೆ ಅದರ ಹಿಂದೆ ನಿಗೂಢ ಶಕ್ತಿಗಳ ಕೈವಾಡವಿದೆ. ಆದರೆ ನೀವು ಪ್ರತಿ ಬಾರಿಯೂ ಅವರ ತಪ್ಪುಗಳನ್ನು ಕ್ಷಮಿಸಿ ಮತ್ತೆ ಅವರನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳುತ್ತೀರಿ. ಇದು ನೀವು ಮಾಡುತ್ತಿರುವ ಬಹುದೊಡ್ಡ ತಪ್ಪು. ಹಾವಿಗೆ ಹಾಲೆರೆಯುವ ಮೊದಲು ಅದು ಕಚ್ಚುತ್ತದೆ ಎಂಬ ಅರಿವಿರಲಿ. ನಗುವವರೆಲ್ಲರೂ ಮಿತ್ರರಲ್ಲ ಎಂಬ ಸತ್ಯವನ್ನು ನೀವು ಮನವರಿಕೆ ಮಾಡಿಕೊಳ್ಳಬೇಕು. ಸಂದರ್ಭಕ್ಕೆ ತಕ್ಕಂತೆ ಜನರ ಗುಣವನ್ನು ಪರೀಕ್ಷಿಸುವುದು ಅತ್ಯಗತ್ಯ. ಆ ಇಬ್ಬರು ಕುತಂತ್ರಿಗಳು ನಿಮ್ಮ ಬದುಕಿನಲ್ಲಿ ಮುಗ್ಧರಂತೆ ನಾಟಕ ಮಾಡುತ್ತಿದ್ದಾರೆ. ನಮಗೇನೂ ತಿಳಿಯದು ಎಂಬಂತೆ ವರ್ತಿಸಿ ನಿಮ್ಮ ಸಂಪತ್ತನ್ನು ಮತ್ತು ಪ್ರೀತಿಯನ್ನು ಲೂಟಿ ಮಾಡುತ್ತಿದ್ದಾರೆ. ಅವರ ಅಗತ್ಯ ಮುಗಿದ ಮೇಲೆ ಅವರು ನಿಮ್ಮನ್ನು ಕಸದಂತೆ ಎಸೆಯುತ್ತಾರೆ. ಅವರ ಸ್ವಾರ್ಥ ಸಾಧಿಸುವವರೆಗೆ ಮಾತ್ರ ಅವರು ನಿಮ್ಮೊಂದಿಗಿರುತ್ತಾರೆ. ಅಂತಹ ಅಪಾಯಕಾರಿ ವ್ಯಕ್ತಿಗಳು ನಿಮ್ಮ ಸನಿಪದಲ್ಲೇ ಇದ್ದಾರೆ.
ಅವರು ಎಷ್ಟು ಬುದ್ಧಿವಂತರೆಂದರೆ ನಿಮ್ಮ ಮೇಲೆ ಸಂಚು ಮಾಡುತ್ತಿದ್ದಾರೆಂಬ ಸಣ್ಣ ಸುಳಿವು ಕೂಡ ನಿಮಗೆ ಸಿಗದಂತೆ ವರ್ತಿಸುತ್ತಾರೆ. ಅವರ ನಡವಳಿಕೆಯನ್ನು ಕಂಡು ನೀವು ಹಾದಿ ತಪ್ಪುತ್ತಿದ್ದೀರಿ. ಅವರು ಮಾಮೂಲಿ ವ್ಯಕ್ತಿಗಳಲ್ಲ, ಮಾಯಾವಿಗಳು. ಎಂತಹವರನ್ನು ತಮ್ಮ ಭ್ರಮೆಯಲ್ಲಿ ಬೀಳಿಸುವ ಶಕ್ತಿ ಇವರಿಗಿದೆ. ಲೋಕಜ್ಞಾನವಿಲ್ಲದ ಮುಗ್ಧರಂತೆ ಕಾಣುವ ಇವರು ವಾಸ್ತವದಲ್ಲಿ ಮಹಾನ್ ಸಂಚುಕೋರರು. ತಾವು ಎಲ್ಲವನ್ನೂ ಬಲ್ಲವರಂತೆ ನಟಿಸಿ ನಿಮ್ಮ ನಿರ್ಧಾರಗಳನ್ನು ಬದಲಿಸಲು ಯತ್ನಿಸುತ್ತಾರೆ. ಅಂತಹ ಮೂರ್ಖರಿಂದ ನೀವು ಅಂತರ ಕಾಯ್ದುಕೊಳ್ಳುವುದು ಅನಿವಾರ್ಯ. ನಿಮ್ಮ ಸೌಂದರ್ಯ ಮತ್ತು ಪ್ರಗತಿಯನ್ನು ಕಂಡರೆ ಅವರಿಗೆ ಕಿರಿಕಿರಿ. ಇವರು ಹೇಗೆ ಇಷ್ಟು ಸುಂದರವಾಗಿ ಸಿದ್ಧರಾಗುತ್ತಾರೆ, ಇವರಿಗೆ ಹೇಗೆ ಇಷ್ಟು ಗೌರವ ಸಿಗುತ್ತಿದೆ ಎಂದು ಮರುಗುತ್ತಾರೆ. ಹಬ್ಬ ಹರಿದಿನಗಳಲ್ಲಿ ಅಥವಾ ಮದುವೆ ಸಮಾರಂಭಗಳಲ್ಲಿ ನೀವು ಅಂದವಾಗಿ ಉಡುಗೆ ತೊಟ್ಟು ಮಿಂಚುವುದನ್ನು ಕಂಡರೆ ಆ ಸ್ತ್ರೀಯರ ಹೊಟ್ಟೆಯಲ್ಲಿ ಬೆಂಕಿ ಬೀಳುತ್ತದೆ. 100 ಜನರ ಮಧ್ಯೆ ನಿಮ್ಮನ್ನೇ ಕೇಂದ್ರೀಕರಿಸಿ ಶಾಪ ಹಾಕುತ್ತಾರೆ. ಆ ಮೊದಲ ಮಹಿಳೆ ಯಾರು ಗೊತ್ತೇ? ನಿಮ್ಮ ಸ್ವಂತ ರಕ್ತ ಸಂಬಂಧಿ ಅಥವಾ ನಿಮ್ಮ ಹುಟ್ಟಿನ ಕಡೆಯ ಮಹಿಳೆ. ಇವರು ನಿಮ್ಮ ಒಡಹುಟ್ಟಿದವರಾಗಿರಬಹುದು ಅಥವಾ ತಾಯಿಯ ಕಡೆಯ ಅಕ್ಕ ತಂಗಿಯರಾಗಿರಲಿ. ಇವರ ದೃಷ್ಟಿದೋಷ ನಿಮ್ಮ ಮೇಲಿದೆ. ತಾಯಿಯ ಕಡೆಯ ಸಂಬಂಧಿಕರಾದ ದೊಡ್ಡಮ್ಮ, ಚಿಕ್ಕಮ್ಮ ಅಥವಾ ಸೋದರತೆಯರಂತಹ ಸಂಬಂಧಗಳನ್ನು ಒಮ್ಮೆ ಪರಿಶೀಲಿಸಿ. ನಿಮ್ಮ ಕುಟುಂಬದ ಆಂತರಿಕ ವಲಯದಲ್ಲೇ ಈ ದ್ವೇಷದ ಕಿಡಿ ಅಡಗಿದೆ. ಇತ್ತೀಚಿನ ದಿನಗಳಲ್ಲಿ ಒಡಹುಟ್ಟಿದವರ ನಡುವೆಯೇ ಅಸೂಯೆ ಹೆಚ್ಚಾಗುತ್ತಿದೆ. ನೀವು ಅವರನ್ನು ಪ್ರಾಣಕ್ಕೆ ಸಮಾನ ಎಂದು ಭಾವಿಸಿದರೂ ಅವರು ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ. ಕೈಚಾಚಿದಾಗ ಸಹಾಯ ಮಾಡುವ ಗುಣ ನಿಮ್ಮದಾದರೂ ಅದನ್ನು ಅವರು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ನಿಮ್ಮ ಮನಸ್ಸು ದೈವದ ರೂಪದಲ್ಲಿ ನಿಮಗೆ ಪದೇ ಪದೇ ಎಚ್ಚರಿಕೆ ನೀಡುತ್ತಲೇ ಇರುತ್ತದೆ. ಆದರೆ ಅತಿಯಾದ ವಿಶ್ವಾಸದಿಂದ ನೀವು ಆ ಎಚ್ಚರಿಕೆಯನ್ನು ನಿರ್ಲಕ್ಷಿಸುತ್ತಿದ್ದೀರಿ. ಇದು ನೀವು ಮಾಡುತ್ತಿರುವ ಪ್ರಮಾದ. ಮನಸ್ಸಿನ ಮಾತಿಗೆ ಕಿವಿಗೊಡಿ. ಆ ಸಂಬಂಧಿಗಳೊಂದಿಗೆ ಸದ್ಯಕ್ಕೆ ಜಗಳವಾಡಬೇಡಿ, ಆದರೆ ನಿಮ್ಮ ರಹಸ್ಯಗಳನ್ನು ಮತ್ತು ಸುಖದುಃಖಗಳನ್ನು ಹಂಚಿಕೊಳ್ಳುವುದನ್ನು ತಕ್ಷಣ ನಿಲ್ಲಿಸಿ. ನಿಮ್ಮ ಕಷ್ಟವನ್ನು ಕೇಳಿದಾಗ ಅವರು ಹೊರಗೆ ಸಾಂತ್ವನ ಹೇಳಿದರೂ ಒಳಗೆ ಸಂಭ್ರಮಿಸುತ್ತಾರೆ. ಆದ್ದರಿಂದ ಅಂತಹವರಿಂದ ಮಾನಸಿಕ ಅಂತರ ಕಾಪಾಡಿಕೊಳ್ಳಿ. ಇನ್ನು 2ನೇ ಶತ್ರುವಿನ ಬಗ್ಗೆ ಹೇಳಬೇಕೆಂದರೆ ನಿಮ್ಮ ಅತ್ತೆಯ ಮನೆಯ ಕಡೆಯವರು, ಅಂದರೆ ನಿಮ್ಮ ಗಂಡ ಅಥವಾ ಹೆಂಡತಿಯ ಕಡೆಯ ಆಪ್ತರು. ಇವರು ನಿಮ್ಮ ಜೀವನದ ಸುಖ ಸಂತೋಷವನ್ನು ಕಂಡು ಸಹಿಸದೆ ನಿಮ್ಮ ನಾಶಕ್ಕೆ ಹೊಂಚು ಹಾಕುತ್ತಿದ್ದಾರೆ. ಆ ವ್ಯಕ್ತಿಯು ನಿಮ್ಮ ಅತ್ತಿಗೆ, ನಾದಿನಿ ಅಥವಾ ಅತ್ತೆಯ ರೂಪದಲ್ಲಿರಬಹುದು. ಅವರು ನಿಮ್ಮ ಮುಂದೆ ಬಣ್ಣದ ಮಾತುಗಳನ್ನಾಡುತ್ತಾ ಮೃದುವಾಗಿ ವರ್ತಿಸುತ್ತಾರೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಬಿರುಕು ಮೂಡಿಸಲು ಇವರು ಹಗಲಿರುಳು ಯತ್ನಿಸುತ್ತಿದ್ದಾರೆ. ನಿಮ್ಮ ಮೇಲೆ ಅವರಿಗೆ ಅತೀವ ಅಸೂಯೆ ಇರುವುದರಿಂದ ನಿಮ್ಮ ಮುಖಕ್ಕೆ ಬೈಯುವ ಧೈರ್ಯ ಅವರಿಗಿಲ್ಲ. ಆದ್ದರಿಂದ ಪರೋಕ್ಷವಾಗಿ ತೊಂದರೆ ನೀಡುತ್ತಿದ್ದಾರೆ. ಅವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಾರೆ. ಈ ಇಬ್ಬರು ಮಹಿಳೆಯರ ಬಗ್ಗೆ ಅತೀವ ಜಾಗರೂಕತೆ ವಹಿಸಿ. ವಿಶೇಷವಾಗಿ ಅವರ ನಾಮಧೇಯಗಳು ಎಸ್, ಎಂಎಸ್ ಮತ್ತು ಎಂ ಅಕ್ಷರಗಳಿಂದ ಆರಂಭವಾಗುತ್ತಿದ್ದರೆ ಅವರೊಂದಿಗೆ ವ್ಯವಹರಿಸುವಾಗ 10 ಬಾರಿ ಯೋಚಿಸಿ. ನಿಮ್ಮ ಶತ್ರು ಸಂಹಾರಕ್ಕಾಗಿ ಒಂದು ಶಕ್ತಿಶಾಲಿ ಪರಿಹಾರವನ್ನು ತಿಳಿಸುತ್ತೇನೆ. ನೀವು ಸ್ವಲ್ಪ ಅಕ್ಕಿಕಾಳು ಅಥವಾ ಬಟಾಣಿಯನ್ನು ಕೈಯಲ್ಲಿ ಹಿಡಿದು ಆ ಶತ್ರುಗಳ ಹೆಸರನ್ನು ಉಚ್ಚರಿಸಬೇಕು. ನಿರ್ಜನ ಪ್ರದೇಶದಲ್ಲಿ ಕುಳಿತು ನಿಮ್ಮ ಇಷ್ಟದೈವವನ್ನು ಸ್ಮರಿಸಿ, ನನ್ನ ಮೇಲೆ ಅವರು ನಡೆಸುತ್ತಿರುವ ಸಕಲ ಸಂಚುಗಳು ನಿರ್ಮಾಣವಾಗಲಿ ಎಂದು ಸಂಕಲ್ಪಿಸಿ ಗುಂಡಿ ತೊಡಿ ಆ ಕಾಳುಗಳನ್ನು ಹಾಕಿ ಮಣ್ಣು ಮುಚ್ಚಿ. ನಂತರ ಅದರ ಮೇಲೆ ನಿಂಬೆಹಣ್ಣಿನ ರಸ ಹಿಂಡಿ ತಿರುಗಿ ನೋಡದೆ ಮನೆಗೆ ಬನ್ನಿ. ಈ ಕ್ರಿಯೆಯನ್ನು ಭಾನುವಾರ ಸಂಜೆ, ಶನಿವಾರ ಅಥವಾ ಅಮಾವಾಸ್ಯೆ ಪೌರ್ಣಮಿಯ ದಿನದಂದು ಮಾಡಿದರೆ ಅತ್ಯಂತ ಶೀಘ್ರವಾಗಿ ಫಲಿತಾಂಶ ದೊರೆಯುತ್ತದೆ. ಅದೇ ರೀತಿ ಪ್ರತಿ ಸೋಮವಾರ ಶಿವನ ಸನ್ನಿಧಿಗೆ ತೆರಳಿ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಅಥವಾ ಜಲಾಭಿಷೇಕ ಮಾಡಿ. ಇದರಿಂದ ನಿಮ್ಮ ಜಾತಕದ ಅಶುಭ ದೋಷಗಳು ನಿವಾರಣೆಯಾಗುತ್ತವೆ. ಶಿವಾರಾಧನೆಯು ಸಕಲ ವಿಘ್ನಗಳಿಗೆ ಅಂತಿಮ ಮದ್ದಾಗಿದೆ. ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯನ್ನು ಹಳದಿ ಬಣ್ಣದ ಅರಿಶಿಣದಿಂದ ಪೂಜಿಸಿ. ದೇವಿಯ ಅಷ್ಟೋತ್ತರಗಳನ್ನು ಪಠಿಸಿ ನಿಮ್ಮ ಕೋರಿಕೆಯನ್ನು ಸವಿನಯವಾಗಿ ಮಂಡಿಸಿ. ನೈವೇದ್ಯವಾಗಿ ಬೆಲ್ಲ ಅಥವಾ ಸಕ್ಕರೆ ಮಿಶ್ರಿತ ಪ್ರಸಾದವನ್ನು ಅರ್ಪಿಸುವುದರಿಂದ ಆರ್ಥಿಕ ಮುಗ್ಗಟ್ಟು ಮತ್ತು ಅನಾರೋಗ್ಯದ ಸಮಸ್ಯೆಗಳು ಹತತೋಟಿಗೆ ಬರುತ್ತವೆ. ಅಂತಿಮವಾಗಿ ಬೆಳ್ಳುಳ್ಳಿಯ ಅತಿ ಪ್ರಬಲ ಪರಿಹಾರವನ್ನು ತಿಳಿಸುತ್ತೇನೆ. ನೀವು ಯಾವುದೇ ಪ್ರಮುಖ ಕೆಲಸಕ್ಕೆ ಹೊರಡುವಾಗ ಪರ್ಸ್ನಲ್ಲಿ 1 ಎಸಳು ಬೆಳ್ಳುಳ್ಳಿ ಇಟ್ಟುಕೊಳ್ಳಿ. ಕೆಲಸ ಮುಗಿದ ಮೇಲೆ ಅದನ್ನು ನಿರ್ಜನ ಜಾಗದಲ್ಲಿ ಎಸೆಯಿರಿ. ವಿಶೇಷವಾಗಿ ಮಂಗಳವಾರದ ದಿನ 10 ಬೆಳ್ಳುಳ್ಳಿ ಎಸಳುಗಳನ್ನು ಒಂದು ದಾರದ ಮೇಲೆ ಮಾಲೆಯಂತೆ ಪೋಣಿಸಿ ಪೂಜಾ ಮಂದಿರದಲ್ಲಿ ಅದನ್ನಿಟ್ಟು ಅರಿಶಿಣ ಕುಂಕುಮದಿಂದ ಅರ್ಚಿಸಿ. ನಂತರ ನಿಮ್ಮ ಗ್ರಾಮದ ದೇವತೆಗೆ ಅದನ್ನು ಅರ್ಪಿಸಿ ಕಾಯಿ ಒಡೆದು ಅನ್ನದ ಪಾಯಸವನ್ನು ನೈವೇದ್ಯ ಮಾಡಿ 4 ಜನರಿಗೆ ಹಂಚಿ. ಈ ಮಾಲೆಯನ್ನು ಮನೆಯ ಮುಖ್ಯದ್ವಾರದ ಹೊರಭಾಗದಲ್ಲಿ ನೇತು ಹಾಕುವುದರಿಂದ ಶತ್ರುಗಳ ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ.
ಬೆಳ್ಳುಳ್ಳಿಯು ದುರ್ಗಾದೇವಿಯ ಉಗ್ರರೂಪದ ಸಂಕೇತವಾಗಿದ್ದು ಅದು ದುಷ್ಟರನ್ನು ಹತ್ತಿಕ್ಕುತ್ತದೆ. ಈ ಪರಿಹಾರವನ್ನು ಮಾಡುವಾಗ ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಿ. ಆ ದಿನ ಮಾಂಸಾಹಾರ ಸೇವಿಸಬೇಡಿ, ಕಪ್ಪು ವಸ್ತ್ರಗಳನ್ನು ಧರಿಸಬೇಡಿ ಮತ್ತು ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳಿ. ಶ್ರದ್ಧೆಯಿಂದ ಈ ಕೆಲಸ ಮಾಡಿದರೆ ಖಂಡಿತವಾಗಿ ಜಯ ನಿಮ್ಮದಾಗುತ್ತದೆ. ಏಪ್ರಿಲ್ನ ಈ ಆರಂಭಿಕ 4 ದಿನಗಳಲ್ಲಿ ನೀವು ಆರ್ಥಿಕ ಮತ್ತು ವೃತ್ತಿಪರ ರಂಗದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಾಣುತ್ತೀರಿ. ಶತ್ರುಗಳ ಬಾಧೆಯಿಂದ ಮುಕ್ತರಾಗಲು ಮೇಲೆ ಹೇಳಿದ ದೈವಿಕ ಮಾರ್ಗಗಳನ್ನು ಅನುಸರಿಸಿ. ಪರಮಾತ್ಮನು ನಿಮಗೆ ಯಾವುದಾದರೊಂದು ಸಂಕೇತದ ಮೂಲಕ ಸತ್ಯವನ್ನು ತೋರಿಸಿಯೇ ತೋರಿಸುತ್ತಾನೆ. ಜಾಗರೂಕರಾಗಿರಿ ಮತ್ತು ಮುನ್ನಡೆಯಿರಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಶುಭಮಸ್ತು.